ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ದೇವ್ಕೆ ದೇವ್ಕೆ, ಇನ್ನೂ ಎಷ್ಟೊತ್ತು? ಹಾ ಬಂದೆ. ತಗೊಂಬ ಬೇಗ. ಬನ್ನಿ ಬನ್ನಿ. ಅಕ್ಕ ಇದೆಲ್ಲ ಯಾಕೆ ಒಂಥರ ಮುಜುಗರ ಆಗುತ್ತೆ? ಮೂರ್ತಿ, ಮೊದಲನೇ ಸಲ ನಿನ್ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗ್ ಬಂದಿದ್ಯಾ. ಇಷ್ಟಕ್ಕೂ ಈ ಆರ್ತಿ ನಿನ್ ಒಬ್ಬನ್ಗಲ್ಲ, ನಿಮ್ ಇಡೀ ಕುಟುಂಬಕ್ಕೆ. ಬನ್ನಿ ಎಲ್ಲ ಬನ್ನಿ. ಕೃಷ್ಣ, ಲಗೇಜ್ ತಗೊಂಡು ಹೋಗೋ. ಸರಿ ಅಣ್ಣ. ಹಾಯ್ ಕ್ಯಾಂಡಿ. ಅಯ್ಯೋ ನಿಧಾನ. ನನಗೂ ಒಂದು ಬ್ಯಾಗ್ ಕೊಡಿ, ನಾನು ಹೆಲ್ಪ್ ಮಾಡ್ತೀನಿ. ಬೇಡ, ಪರವಾಗಿಲ್ಲ. ಅಯ್ಯೋ ಪರವಾಗಿಲ್ಲ, ಕೊಡಿ. ನಿಮಗ್ ಶಕ್ತಿ ಇದೆ ಅಂತ ನನಗೂ ಗೊತ್ತು. ಅಲ್ಲ, ಮಾಲೆನೇನೋ ಮಿಸ್ ಆಗಿ ಹಾಕಿದ್ರಿ ಸರಿ, ಆದ್ರೆ ಕುಂಕುಮ ಕೊಟ್ರಲ್ವಾ, ಅದಕ್ಕೇನರ್ಥ? ಇದೇ ಬೇಡ ಅಂದಿದ್ದು, ಅದಕ್ಕೆಲ್ಲ ಏನೂ ಅರ್ಥ ಇಲ್ಲ. ಪೂಜಾರಿ ಹೋದ್ರು ಅಂತ ಕೊಟ್ಟೆ ಅಷ್ಟೇ. ಸ್ವಲ್ಪ ಜಾಗ ಬಿಡಿ, ನಾನು ಹೋಗ್ಬೇಕು. ಆಯ್ತು ಆಯ್ತು, ಸಮಾಧಾನ. ನಾನೆರಡು ಲಗೇಜ್ ತಗೊಳ್ಳ? ತಗೊಳ್ಳಿ, ಅಲ್ಲೇ ಇದೆಯಲ್ಲ. ಅರೆ, ನೀವ್ಯಾಕೆ ಇದೆಲ್ಲ ತರ್ತಾ ಇದೀರಾ? ಕೃಷ್ಣ ತರ್ತಾನೆ ಬಿಡಿ. ಅನ್ಕೊಂಡೆ ಅಣ್ಣ ಯಾಕೆ ಇನ್ನೂ ಬಂದಿಲ್ಲ ಅಂತ. ಪರವಾಗಿಲ್ಲ. ಅಯ್ಯೋ ಕೊಡಿ, ನನ್ ಕೈಲಿ ಕೊಡಿ. ಅಯ್ಯೋ ಪರವಾಗಿಲ್ಲ, ತೊಂದ್ರೆ ಇಲ್ಲ ಅಂತ ಹೇಳಿದ್ನಲ್ಲ, ನಾಳೆ ಕೊಡಿ, ಪರವಾಗಿಲ್ಲ. ಕೋದಂಡ ಅಕ್ಕ, ವಂಶಿ ತುಂಬಾ ಒಳ್ಳೆ ಹುಡುಗಿ ಕಣ. ನಿನ್ಗೆ ಹೇಳ್ ಮಾಡ್ಸಿದ್ ಜೋಡಿ. ಈ ಮನೆನ ನಮ್ಮ ತಂದೆ ಕಟ್ಸಿದ್ದು. ಸುಮಾರು 60 ವರ್ಷ ಆಯ್ತು. ಓಹೋ, ಇಷ್ಟು ವರ್ಷ ಈ ಮನೆನೇ ನನಗೆ ದೇವಸ್ಥಾನ ಆಗಿತ್ತು. ಈ ಹಾಲಲ್ಲೇ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಅಲ್ಲಿದೆಯಲ್ಲ, ಅದು ಯಜಮಾನ ರೂಮು. ಅಲ್ಲಿದೆ ನೋಡಿ, ಅದು ವಂಶಿ ರೂಮು. ಅಲ್ಲಿ ನಾನು ಮಲಗ್ತಿದ್ದೆ. ಮೂರ್ತಿ, ಈಗ್ಲೂ ನೀನು ಈ ಮನೆ ಮಗಾನೆ. ನಿಮ್ ಕುಟುಂಬ ಸಿಕ್ತು ಅಂತ ಈ ಮನೆನ್ ಮರಿಬೇಡ. ಅಯ್ಯಯ್ಯೋ, ಹಾಗೆಲ್ಲ ಉಂಟಾ ಅಕ್ಕ? ಇದೊಂಥರ ನನಗೆ ತವ್ರ ಮನೆ ಇದ್ದ ಹಾಗೆ. ಯಾವಾಗ ಬೇಜಾರಾಗುತ್ತೋ ಬಂದು ತಿಂಗಳಾನ್ಗಟ್ಲೆ ಇದ್ಬಿಟ್ಟು ಹೋಗ್ತೀನಿ. ಖಂಡಿತವಾಗ್ಲು. ದೇವ್ಕಿ, ಏನು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಲ್ಲ? ಕಾಫಿನ ಟೀನು ಮಾಡ್ಕೊಂಬರ್ಕು. ಅಮ್ಮ ನೀವಿರಿ, ನಾನ್ ತಗೊಂಡ್ ಬರ್ತೀನಿ.